ಕಾರ್ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಟ್ಲು. ಬೆಳಗ್ಗೆ ಬೇಗ ಎದ್ದಿದ್ರಿಂದ ಸೊ ಹಾಗಾಗಿ ನಿದ್ದೆ ಬಂದಿತ್ತು. ನಾಗೆ ಫಂಕ್ಷನ್ ಇತ್ತು ಅಂತ ಹೋಗ್ತಾ ಇದ್ವಿ ರೆಡಿಯಾಗಿ. ನಮ್ಮ ಮನೆಯಿಂದ 1.5 ಗಂಟೆ ತೋರಿಸ್ತಾ ಇತ್ತು. ಫುಲ್ ದೂರ ಇತ್ತು. ಈ ಬ್ಯಾಂಗ್ಳೂರಲ್ಲಿ ಟ್ರಾಫಿಕಲ್ಲಿ ಹೋಗೋಷ್ಟಿಗೆ ಸುಸ್ತಾಗ್ಬಿಡುತ್ತೆ. ಸೊ ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು ಎಲ್ಲ ಫಂಕ್ಷನ್ ಏರಿಯಾದಲ್ಲಿ ದೇವಸ್ಥಾನ ಇತ್ತು ಅಂತ ಬಂದಿದ್ವಿ. ಬಟ್ ಆದರೆ ಕ್ಲೋಸ್ ಆಗ್ಬಿಟ್ಟಿತ್ತು. ನೋಡು ಕ್ಲೋಸ್ ಆಗ್ಬಿಟ್ಟಿದೆ ಜೇಜಿ ಗುಡಿ. ಮತ್ತೆ ಸಾಯಂಕಾಲ 4 ಹಂಗೆ ಓಪನ್ ಆಗುತ್ತೆ ಅಂತ ಇತ್ತು. ಸೊ ಆಲ್ರೆಡಿ ಲೇಟ್ ಆಗಿತ್ತು. ಸರಿ ಹೆಂಗಿದ್ರು ನನಗೆ ತುಳಸಿ ಹತ್ರ ಇಡೋಕ್ಕೆ ಒಂದು ದೀಪ ಬೇಕಾಗಿತ್ತು, ಜಾಸ್ತಿ ಗಾಳಿ ಬರುತ್ತೆ ಅಂತ. ಹಾಗೆ ನನಗೆ ಒಂದು ಉಂಡಿ ತೊಗೊಳ್ಳೋಣ, ಅವಳು ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾಳೆ ಅಂತ ಅಂದು ಅಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಒಂದಷ್ಟು ಐಟಮ್ನೆಲ್ಲ ತೊಗೊಂಡೆ. ಹಾಗೆ ಮನೆಗೆ ಬಂದಿದ ತಕ್ಷಣ ಮೊದಲು ಸ್ಟ್ರಾಂಗ್ ಚಾ ಮಾಡ್ತಾ ಇದ್ದೀನಿ. ಫುಲ್ ಟ್ರಾಫಿಕಲ್ಲಿ ಬಂದು ಸುಸ್ತಾಗ್ಬಿಟ್ಟಿತ್ತು. ದೀಪ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಅಷ್ಟು ಗಾಳಿ ಇದ್ರೂ 7 hours, ಮೋರ್ ದೆನ್ 7 hours ತುಂಬ ಚೆನ್ನಾಗಿ ಬಂದಿತ್ತು. ಇಷ್ಟ ಆಯಿತು ನನಗೆ. ಎಲ್ಲ ತುಂಬ ರೀಸನಬಲ್ ಪ್ರೈಸ್ ಆಗಿತ್ತು. ಇಷ್ಟು ತೊಗೊಂಡ್ರು ಬರೀ 350 ರುಪೀಸ್ ಏನೋ ಆಗಿದ್ದು. ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಇಂಟ್ರೆಸ್ಟೆಡ್ ಇದ್ದರೆ ಚೆಕ್ ಮಾಡಿ ಮತ್ತು ಫಾಲೋ ಮಾಡಿ.